ಸೊ ಈಗ ಪಿ ವಿ ರೇಷಿಯೋ ಚಾಲೂ ಮಾಡಬೇಕಲ್ಲ. ಪಿ ವಿ ರೇಷಿಯೋ ಎಷ್ಟು ಫಾರ್ಮುಲಾಸ್ ಐತ್ರಿ? ಆಲ್ಸೋ 3 ಫಾರ್ಮುಲಾಸ್ ಐತ್ರಿ, ಹೌದಲ್ಲ? ಪಿ ವಿ ರೇಷಿಯೋ ಎಷ್ಟು ರೀ? 3 ಫಾರ್ಮುಲಾಸ್. ಅದು 3 ಫಾರ್ಮುಲಾಸ್ ಫಸ್ಟ್ ಬರೋನ್ರಿ. ಇಲ್ಲೇ 3 ಫಾರ್ಮುಲಾಸ್ ಏನೈತ್ರಿ ಇದು? ಪಿ ವಿ ರೇಷಿಯೋ ಅಂದ್ರೆ ಏನು ರೀ? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಬರ್ರಿ ಫಸ್ಟ್ ಪಿ ವಿ ರೇಷಿಯೋ ಫಾರ್ಮುಲಾ. ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಏನು ರೀ ಇದು ಫಾರ್ಮುಲಾ? ಕಾಂಟ್ರಿಬ್ಯೂಷನ್ ಅಲ್ಲದು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಲ್ಲ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್. ಇದ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ ರೀ. ನೆಕ್ಸ್ಟ್ ರೀ, ನೆಕ್ಸ್ಟ್ ಫಾರ್ಮುಲಾ ಏನ್ರಿ ಇದು? ಸೆಕೆಂಡ್ ಫಾರ್ಮುಲಾ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಏನಿದು? ಕಾಂಟ್ರಿಬ್ಯೂಷನ್ ಪ್ಲಸ್ ಪ್ರಾಫಿಟ್ ಅಲ್ಲ, ಸಾರಿ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಲ್ಲ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಅಲ್ಲ. ಸೆಕೆಂಡ್ ಫಾರ್ಮುಲಾ ಇದು, ಸೆಕೆಂಡ್ ಫಾರ್ಮುಲಾ ಪಿ ವಿ ರೇಷಿಯೋ. ಥರ್ಡ್ ಫಾರ್ಮುಲಾ ಏನ್ರಿ? ಥರ್ಡ್ ಫಾರ್ಮುಲಾ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಡೆಲ್ಟಾ ಇನ್ ಪ್ರಾಫಿಟ್ ಅಲ್ಲ, ಅದು ಡೆಲ್ಟಾ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್ ಅಲ್ಲ, ಡೆಲ್ಟಾ ಇನ್ ಸೇಲ್ಸ್. ಎ ಅಲ್ಲ ಇದು, ಡೆಲ್ಟಾ ಇದು. ಓಕೆ, ಇದು ಅಲ್ಲ ಫಾರ್ಮುಲಾಸ್, 3 ಫಾರ್ಮುಲಾಸ್ ಆಫ್ ಪಿ ವಿ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಸಿಂಪಲ್ ಮೀನಿಂಗ್ ಹೇಳ್ತೀನಿ ರೀ ಪಿ ವಿ ರೇಷಿಯೋ ಫಾರ್ಮುಲಾ. ಪಿ ವಿ ರೇಷಿಯೋ ಫಾರ್ಮುಲಾ, ಸಾರಿ, ಪಿ ವಿ ರೇಷಿಯೋ ಮೀನಿಂಗ್ ಹೇಳ್ತೀನಿ ನಿಮಗೆ. ಪಿ ವಿ ರೇಷಿಯೋ ಮೀನಿಂಗ್ ಏನು ರೀ? ಪಿ ವಿ ಅಂದ್ರೆ ಏನು ರೀ? ನಾಟ್ ಬಿ ವಿ, ಪಿ ವಿ. ಪಿ ವಿ ಅಂದ್ರೆ ಏನು ರೀ? ಪ್ರಾಫಿಟ್ ವಾಲ್ಯೂಮ್. ಓಕೆ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಸ್ ದಿ ರೇಷಿಯೋ. ಇಲ್ಲಾಂದ್ರೆ ಸಿಂಪಲ್ ಮೀನಿಂಗ್, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಮೀನ್ಸ್ ದ relationship between profit volume ratio means the divided by ಅಂದ್ರೆ ಏನ್ರಿ? relationship between. relationship profit volume ratio is the relationship between contribution and sales is called PV ratio. Profit volume ratio is the relationship between contribution and sales is called PV ratio. Simple meaning. Okay, ಇದು ಸಿಂಪಲ್ ಮೀನಿಂಗ್, 2 marks. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಅಂಡ್ ಸೇಲ್ಸ್ ಇಸ್ ಕಾಲ್ಡ್ ಪಿ ವಿ ರೇಷಿಯೋ. ಓಕೆ, ಬರ್ರಿ 3 ಫಾರ್ಮುಲಾಸ್ ಇಲ್ಲೇ ನಿಮ್ಮ ಕಡೆ ಎಷ್ಟೈತ್ರಿ? 3 ಫಾರ್ಮುಲಾಸ್. ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ನೆಕ್ಸ್ಟ್ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್, ಸೆಕೆಂಡ್ ಫಾರ್ಮುಲಾ. ಥರ್ಡ್ ಫಾರ್ಮುಲಾ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಡೆಲ್ಟಾ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡೆಲ್ಟಾ ಇನ್ ಸೇಲ್ಸ್, ಹೌದಲ್ಲ? ಓಕೆ, 3 ಫಾರ್ಮುಲಾಸ್ ರೀ. ಈಗ ಫಸ್ಟ್ ಇದು ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ತಗೋತೀನಿ ರೀ. ಸೆಕೆಂಡ್ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ತಗೋತೀನಿ ರೀ. ಥರ್ಡ್ ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ತಗೋತೀನಿ ರೀ. ಇದು ಭಾಳ ಇಂಪಾರ್ಟೆಂಟ್ ರೀ. ಓಕೆ, ಈಗ ಹೇಳ್ತೀನಿ ನಿಮಗೆ. ಇದು ಬೇಸ್ ಮೇಲೆ ಒಂದು ಇಂಪಾರ್ಟೆಂಟ್, ಇದು ಏನ್ರಿ? ಇಂಪಾರ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್. ಆಮೇಲೆ ಇದು ಒಂದು ಇಂಪಾರ್ಟೆಂಟ್, ಈ ಫಾರ್ಮುಲಾ ಒಂದು ಇಂಪಾರ್ಟೆಂಟ್. ಓಕೆ, ಇದು ಸ್ವಲ್ಪ ಇದು ಜಾಸ್ತಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಇದು 2 marks, ಮೇ ಬಿ 2 marks, ಇದು 2 marks. ಇದು 5 marks, ಇದು 5 marks. ಓಕೆ, ಇದು ಆಲ್ಸೋ 10 marks ಒಳಗೆ ಕೇಳ್ತಾರೆ ನಿಮಗೆ, 10 marks ಒಳಗೆ. ಇದು 5 marks ಪ್ಲಸ್ 10 marks, ಇದು 5 marks. ಓಕೆ, ಮೇ ಬಿ ಹಿಂಗೆ ಇದು ಇಂಪಾರ್ಟೆಂಟ್ ಐತೆ ನೋಡ್ರಿಪ್ಪ, ಇಂಪಾರ್ಟೆಂಟ್ ನೋಡ್ರಿಪ್ಪ. ಈಗ ಪರ್ಫೆಕ್ಟ್ ಮಾಡಿರಿ. ಓಕೆ, ಫಸ್ಟ್ ಇದು ಪ್ರಾಬ್ಲಮ್ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ್ರಿ. ಇದು ಫಾರ್ಮುಲಾ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ್ರಿ. ಬರ್ರಿ ನೋಡೋಣ್ರಿ ಏನೈತ್ರಿ ಅಂತ. ಓಕೆ, the following is the information of Raj and Company Limited. The following is the information of Raj and Company Limited. Okay, chalo ಮಾಡೋಣ್ರಿ. Sales rupees 1 lakh. Next, variable cost rupees 10,000.
10,000. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ರುಪೀಸ್ 10,000. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ನು ಕೊಡ್ತೇನೆ ನಿಮಗೆ. ಫಿಕ್ಸ್ಡ್ ಕಾಸ್ಟ್ rupees 20,000. Next, calculate PV ratio. Okay, simple meaning is simple it ನೋಡ್ರಿಪ್ಪ. Question ನೋಡ್ರಿ. The following information is the following is the information of a Raj and Company Limited. ಫಸ್ಟ್ ಏನು ಕೊಟ್ಟಾರೆ ಐಟಮ ಸೇಲ್ಸ್ ಎಷ್ಟು ರೀ 1 lakh. ನೆಕ್ಸ್ಟ್ ಏನು ರೀ ವೇರಿಯಬಲ್ ಕಾಸ್ಟ್ ಎಷ್ಟು ರೀ 10,000. ನೆಕ್ಸ್ಟ್ ಏನು ರೀ ಫಿಕ್ಸ್ಡ್ ಕಾಸ್ಟ್ 20,000. ಕ್ಯಾಲ್ಕುಲೇಟ್ ಪಿ ವಿ ರೇಷೋ. ಬರ್ರಿ ನಿಮಗೆ ಯಾವಾಗಲೂ ಹೇಳಿದೆ ನಿಮಗೆ ನಾನು ಒಂದು ಮಾತು ಹೇಳಿದೆ ನಿಮಗೆ ಏನ್ರಿಪ್ಪ, ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ. 3 ಐಟಮ್ ಕೊಟ್ಟಾರೆ ಅವರು. ಏನು ರೀ 3 ಐಟಮ್ ಏನು ಯೂಸ್ ಮಾಡ್ಬೇಕು ರೀ, ಫಾರ್ಮಟ್ ಯೂಸ್ ಮಾಡ್ಬೇಕು. ತಿಳಿತೀರಿ, ಸೇಲ್ಸ್, ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ 3 ಐಟಮ್ ಐತ್ರಿ ಕ್ವಶನ್ ಒಳಗೆ. ಏನು ಮಾಡ್ಬೇಕು ರೀ, ಫಸ್ಟ್ ನಿಮ್ದು ಕೆಲಸ ಏನು ರೀ, ಫಾರ್ಮಟ್ ಮಾಡ್ಬೇಕು, ಫಾರ್ಮಟ್ ಯೂಸ್ ಮಾಡ್ಬೇಕು. ಫಾರ್ಮಟ್ ಏನು ರೀ ಫಾರ್ಮಟ್, ಅದು ನಿಮಗೆ ಫಸ್ಟ್ ಹೇಳಿದ್ದೀನಿ ನಾನು. ಫಾರ್ಮಟ್ ಏನು ರೀ ಅದು, ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಆ ಫಾರ್ಮಟ್ ಯೂಸ್ ಮಾಡ್ಬೇಕು. ಹೌದಲ್ಲ, ಸೇಲ್ಸ್ ಐತ್ರಿ, वेरिएबल कॉस्ट ಐತ್ರಿ, फिक्स्ड कॉस्ट ಐತ್ರಿ. मैं आपको स्टार्टिंग में बोला था, ये चैप्टर के स्टार्टिंग में बोला था मैं क्या करके, अगर सेल्स दिया, वेरिएबल कॉस्ट दिया, फिक्स्ड कॉस्ट दिया, तीनों आइटम दिया, तो क्या करना वहाँ पे उस टाइम पे फॉर्मेट यूज करना. फॉर्मेट, वो फॉर्मेट क्या है हमारा, कैलकुलेशन ऑफ कंट्रीब्यूशन एंड प्रॉफिट. सेल्स लेस वेरिएबल कॉस्ट, कंट्रीब्यूशन लेस फिक्स्ड कॉस्ट, प्रॉफिट था ना वो फॉर्मेट हम लोग यहाँ पे अप्लाई करना. क्यों, तीनों इन्फॉर्मेशन भी हमारे पास है तो वो मालूम करें. ये फार्मूले के बेस के ऊपर प्रॉब्लम लेंगे हमें, ये फार्मूले के बेस के ऊपर. ओके, वो फार्मूला यूज करेंगे सोल्यूशन में. सोल्यूशन ಕ್ಯಾಲ್ಕುಲೇಷನ್ ಆಫ್ ಇದು ನೀವು ನೋಡಬೇಡ್ರಿ. ಇದು ಸರ್ ಪಿ ವಿ ರೇಷೋ ಐತ್ರಿ, ಇಲ್ಲೇ ನೀವು ಪಿ ವಿ ರೇಷೋ ಮಾಡಬೇಕಲ್ಲ, ಹಾಗೆಲ್ಲ ಇನ್ಫಾರ್ಮೇಷನ್ ನೋಡ್ರಿ. ಫಸ್ಟ್ ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ, 3 ಇನ್ಫಾರ್ಮೇಷನ್ ನಮ್ಮ ಕಡೆ ಐತ್ರಿ. ಅವಾಗ ಏನು ಯೂಸ್ ಮಾಡ್ಬೇಕು ನಾವು, ಫಾರ್ಮೆಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಫಾರ್ಮೆಟ್ ಸೇಲ್ಸ್ लेस वेरिएबल कॉस्ट, कंट्रीब्यूशन लेस फिक्स्ड कॉस्ट, प्रॉफिट ಅದು यूज ಮಾಡಬೇಕು. ओके, हमारे पास तीनों इन्फॉर्मेशन दिया, सेल्स दिया, वेरिएबल कॉस्ट दिया, फिक्स्ड कॉस्ट दिया. हम लोग क्या करना इस टाइम पे, ऐसे टाइम पे क्या करना हमें, वो फॉर्मेट यूज करना. वो फॉर्मेट का नाम क्या था हमारा, ಅದು फॉर्मेट ಹೆಸರು ಏನ್ರಿದು, ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಏನ್ರಿ ಪ್ರಾಫಿಟ್ ಅಲ್ಲ, ಅದು ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್. ಓಕೆ, ಅದು ಫಾರ್ಮೆಟ್ ಯೂಸ್ ಮಾಡಿರಿ. ಫಾರ್ಮೆಟ್ ಪರ್ಟಿಕ್ಯುಲರ್ಸ್ ರುಪೀಸ್. ಫಾರ್ಮೆಟ್ ಏನಿತ್ತು ನಿಮ್ಮ ಕಡೆದು, ಸೇಲ್ಸ್ ಅಲ್ಲ, ಫಸ್ಟ್ ಸೇಲ್ಸ್ ಒಳಗೆ ಲೆಸ್ ಅಲ್ಲ, ಅದು ಲೆಸ್ ವೇರಿಯಬಲ್ ಕಾಸ್ಟ್ ಅಲ್ಲ, ವೇರಿಯಬಲ್ ಕಾಸ್ಟ್ ಮಾಡ್ತೀರಿ. ಒಂದು ಅಮೌಂಟ್ ಸಿಗ್ತೈತೆ ನಿಮಗೆ ಇಲ್ಲಿ, ಅಮೌಂಟ್ ಒಂದು, ಆ ಅಮೌಂಟ್ಗೆ ನೀವೇನು ಕರಿತೀರಿ, ಕಾಂಟ್ರಿಬ್ಯೂಷನ್ ಅಲ್ಲ, ಕಾಂಟ್ರಿಬ್ಯೂಷನ್. ಇದ್ರೊಳಗೆ ಮತ್ತೆ ಲೆಸ್ ಮಾಡ್ತೀರಿ, ಲೆಸ್ ಏನ್ರಿದ್ದು, ಫಿಕ್ಸ್ಡ್ ಕಾಸ್ಟ್ ಅಲ್ಲ, ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿರಿ. ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೀರಿ, ಫೈನಲ್ ಅಮೌಂಟ್. ಆ ಫೈನಲ್ ಅಮೌಂಟ್ಗೆ ಏನು ಹೆಸರು ಕೊಡ್ತೀರಿ ನೀವು, ಪ್ರಾಫಿಟ್ ಅಂತ ಕೊಡ್ತೀರಿ. ಇದು ಅಲ್ಲ, ಅದು ಫಾರ್ಮೆಟ್ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್, ಪರ್ಟಿಕ್ಯುಲರ್ಸ್ ರುಪೀಸ್, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಸಿಗ್ತೈತೆ ರೀ. ಲೆಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿ ಪ್ರಾಫಿಟ್ ಸಿಗ್ತೈತೆ ರೀ. ಕಾಂಟ್ರಿಬ್ಯೂಷನ್ ಇಲ್ಲ ಐತ್ರಿ, ಪ್ರಾಫಿಟ್ ಇಲ್ಲ ಐತ್ರಿ. ಹೆಂಗೆ ಈಗ ಫಸ್ಟ್ ಏನೈತ್ರಿ, ಇಲ್ಲೇ ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ, ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಇದು ಫಾರ್ಮೆಟ್ ಯೂಸ್ ಮಾಡ್ಬೇಕು ಕಂಪಲ್ಸರಿ. ಓಕೆ, ಬರ್ರಿ ಫಸ್ಟ್ ಸೇಲ್ಸ್ ಎಷ್ಟು ಐತ್ರಿಪ್ಪ, 1 lakh. ನೆಕ್ಸ್ಟ್ ಲೆಸ್ ವೇರಿಯಬಲ್ ಕಾಸ್ಟ್ ಎಷ್ಟು ಐತ್ರಿ, 10,000. ಲೆಸ್ ಅಂದರೆ ಮೈನಸ್ ಮಾಡ್ಬೇಕು. 1 lakh minus 10,000 ಎಷ್ಟು ರೀ, 90,000. 90,000 ಏನು ಬಂತು ರೀ, ಕಾಂಟ್ರಿಬ್ಯೂಷನ್. ಲೆಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ರೀ, 20,000.
90,000 ಒಳಗೆ ಲೆಸ್ ಮಾಡಿರಿ ಎಷ್ಟು ರೀ 20,000 ಎಷ್ಟು ರೀ 70,000 ಅಲ್ಲ 70,000 ಏನು ರೀ ಪ್ರಾಫಿಟ್ ಮುಗೀತಲ್ಲ ಇಷ್ಟು ಮಟ್ಟ ಮುಗೀತು ರೀ ಈಗ ನಿಮ್ಗೆ ಏನು ಕೇಳ್ಯಾರ ಇಲ್ಲೇ ಪಿ ವಿ ರೇಷೋ ಮಾಡಿರಿ ಅಂತ ಏನು ರೀ ಕ್ಯಾಲ್ಕುಲೇಟ ಪಿ ವಿ ರೇಷೋ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ ಪಿ ವಿ ರೇಷೋ ಮಾಡ್ಬೇಕು ಪಿ ವಿ ರೇಷೋ ಮಾಡ್ಬೇಕಂದ್ರೆ ಪಿ ವಿ ರೇಷೋ ಓಕೆ ಪಿ ವಿ ರೇಷೋ ಮಾಡ್ಬೇಕಲ್ಲ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ಸರ್ ಇಲ್ಲೇ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ಓಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಾ ಓಕೆ ನಿಮಗೆ ಒಂದು ಟ್ವಿಸ್ಟ್ ಮಾಡಿ ಕೊಟ್ಟಿನಿ ನಿಮಗೆ ಟ್ವಿಸ್ಟ್ ಮಾಡಿ ಕೊಟ್ಬಿಟ್ಟು ನಾನು ಟ್ವಿಸ್ಟ್ ಮಾಡಿ ಏನು ರೀ ನೋಡ್ರಿ ಇಲ್ಲ ಬರ್ರಿ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಓಕೆ ನಮ್ಮ ಕಡೆ ಕಾಂಟ್ರಿಬ್ಯೂಷನ್ ಐತ್ರಿ ನಮ್ಮ ಕಡೆ ಫಸ್ಟ್ ಏನು ಬೇಕು ನಮಗೆ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಓಕೆ ಫಾರ್ಮುಲಾ ಒಳಗೆ ನಮ್ಗೆ ಫಸ್ಟ್ ಏನು ಬೇಕು ನಮಗೆ ಪಿ ವಿ ರೇಷೋ ಮಾಡ್ಬೇಕಲ್ಲ ನೀವು ಪಿ ವಿ ರೇಷೋ ಇಲ್ಲ ಐತ್ರಿ ಮಾಡ್ಬೇಕು ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಫಸ್ಟ್ ನಮ್ಗೆ ಏನು ಬೇಕು ಇನ್ಫಾರ್ಮೇಷನ್ ಕಾಂಟ್ರಿಬ್ಯೂಷನ್ ಬೇಕು ಕಾಂಟ್ರಿಬ್ಯೂಷನ್ ಐತ್ರಿ ಇಲ್ಲಿ ಸೊಲ್ಯೂಷನ್ ಒಳಗೆ ಕಾಂಟ್ರಿಬ್ಯೂಷನ್ ಐತ್ರಿ ಎಲ್ಲಿ ಐತ್ರಿ ಕಾಂಟ್ರಿಬ್ಯೂಷನ್ ಇಲ್ಲಿ ಐತ್ರಿ ಕಾಂಟ್ರಿಬ್ಯೂಷನ್ ಐತ್ರಿ ಓಕೆ ಕಾಂಟ್ರಿಬ್ಯೂಷನ್ ನಮ್ಮ ಕಡೆ ಐತ್ರಿ ಕಾಂಟ್ರಿಬ್ಯೂಷನ್ ನಮ್ಮ ಕಡೆ ಐತ್ರಿ ಸೇಲ್ಸ್ ನೆಕ್ಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಐತ್ರಿ ನಮ್ಮ ಕಡೆ ಸೇಲ್ಸ್ ಹಾಂ ಐತ್ರಿ ಸೇಲ್ಸ್ ಐತ್ರಿ ಇಲ್ಲೇ ಅಂದರೆ ಸೇಲ್ಸ್ ಐತ್ರಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಈಗ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು ಓಕೆ ಹಾಂ ನೆಕ್ಸ್ಟ್ ಬರ್ರಿ ಇಲ್ಲೇ ಸೆಕೆಂಡ್ ಫಾರ್ಮುಲಾ ಬರ್ರಿ ಸೆಕೆಂಡ್ ಫಾರ್ಮುಲಾ ಇದು ಮಾಡಕ್ಕೆ ಬರ್ತೈತ್ರಿ ಆ್ಯಕ್ಚುಲಿ ನಾ ಈ ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ತೊಗೋತೀನಿ ನಿಮಗೆ ಈಗ ಹೌದಲ್ಲ ಇದು ಫಾರ್ಮುಲಾ ಬೇಸ್ ಮೇಲೆ ಈಗ ನಾವು ಪ್ರಾಬ್ಲಮ್ ಚಾಲು ಮಾಡೇನ್ರಿ ಇದು ಫಾರ್ಮುಲಾ ಬೇಸ್ ಮೇಲೆ ಚಾಲು ಮಾಡೋಣ್ರಿ ಪ್ರಾಬ್ಲಮ್ ಅಂತ ಬಟ್ ಬರ್ರಿ ಇಲ್ಲೇ ಸೆಕೆಂಡ್ ಫಾರ್ಮುಲಾ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಓಕೆ ಸೆಕೆಂಡ್ ಫಾರ್ಮುಲಾ ಇದು ಅವಶ್ಯಕತೆ ಇಲ್ಲ ಈಗ ಅದು ಮಾಡಕ್ಕೆ ಬರ್ತೈತೆ ರೀ ಏನು ರೀ ಫಸ್ಟ್ ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ಅಲ್ಲ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಐತ್ರಿ ಫಿಕ್ಸ್ಡ್ ಕಾಸ್ಟ್ ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ಐತ್ರಿ ಫಿಕ್ಸ್ಡ್ ಕಾಸ್ಟ್ ಓಕೆ ಫಿಕ್ಸ್ಡ್ ಕಾಸ್ಟ್ ನಮ್ಮ ಕಡೆ ಐತ್ರಿ ಪ್ರಾಫಿಟ್ ನೆಕ್ಸ್ಟ್ ಪ್ರಾಫಿಟ್ ಐತ್ರಿ ನಮ್ಮ ಕಡೆ ಪ್ರಾಫಿಟ್ ಐತ್ರಿ ಅಂದರೆ ಪ್ರಾಫಿಟ್ ಐತ್ರಿ ಇಲ್ಲಿ ನೆಕ್ಸ್ಟ್ ಸೇಲ್ಸ್ ಐತ್ರಿ ಸೇಲ್ಸ್ ಐತ್ರಿ ಇದು ಫಾರ್ಮುಲಾ ಯೂಸ್ ಮಾಡಕ್ಕೆ ಬರ್ತೈತೆ ರೀ ಇದು ಫಾರ್ಮುಲಾ ಯೂಸ್ ಮಾಡಕ್ಕೆ ಬರ್ತೈತೆ ರೀ ಆನ್ಸರ್ ಸೇಮ್ ಟು ಸೇಮ್ ಬರ್ತೈತೆ ರೀ ಓಕೆ ನಿಮ್ದು ಮರ್ಜಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿತ್ತಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡಕ್ಕೆ ಬರ್ತೈತೆ ರೀ ಓಕೆ ಬರೀ ಕಾಂಟ್ರಿಬ್ಯೂಷನ್ ಐತ್ರಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಓಕೆ ಬರೇ ಸೇಲ್ಸ್ ಐತ್ರಿ ವೇರಿಯಬಲ್ ಕಾಸ್ಟ್ ಐತ್ರಿ ಬರೇ ಕಾಂಟ್ರಿಬ್ಯೂಷನ್ ಸಿಗ್ತೈತೆ ರೀ ನಿಮಗೆ ಕಾಂಟ್ರಿಬ್ಯೂಷನ್ ಫಿಕ್ಸ್ಡ್ ಕಾಸ್ಟ್ ಅವರು ಕೊಟ್ಟಿಲ್ಲ ಬೈ ಚಾನ್ಸ್ ಫಿಕ್ಸ್ಡ್ ಕಾಸ್ಟ್ ಅವರು ಕೊಟ್ಟಿಲ್ಲ ಕ್ವಶನ್ ಒಳಗೆ ಇದು ಫಾರ್ಮುಲಾ ಯೂಸ್ ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಐತ್ರಿ ನಮ್ಮ ಕಡೆ ಫಿಕ್ಸ್ಡ್ ಕಾಸ್ಟ್ ಇಲ್ಲ ಅವಾಗ ಫಿಕ್ಸ್ಡ್ ಕಾಸ್ಟ್ ಬರಂಗಿಲ್ಲ ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಬಂತ್ರಿ ಆವಾಗ ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ಬರ್ತೈತೆ ರೀ ಆಮೇಲೆ ಇಲ್ಲೇ ಪ್ರಾಫಿಟ್ ಬರ್ತೈತೆ ರೀ ಆವಾಗ ಇದು ಫಾರ್ಮುಲಾ ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಇಲ್ಲ ಅಸ್ಯೂಮ್ ಮಾಡಿರಿ ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಇಲ್ಲ ಈಗ ಸದ್ಯಕ್ಕೆ ಫಿಕ್ಸ್ಡ್ ಕಾಸ್ಟ್ ಬರಂಗಿಲ್ಲ ಪ್ರಾಫಿಟ್ ಬರಂಗಿಲ್ಲ ಇದು ಫಾರ್ಮುಲಾ ಬರಂಗಿಲ್ಲ ಅವಾಗ ತಿಳಿತ್ರಿ ಈಗ ಇದು ಫಾರ್ಮುಲಾ ಯೂಸ್ ಮಾಡಕ್ಕೆ ಬರ್ತೈತೆ ರೀ ಯಾಕಂದರೆ ಕಾಂಟ್ರಿಬ್ಯೂಷನ್ ಸಿಗ್ತೈತೆ ರೀ ನಿಮಗೆ ಕಾಂಟ್ರಿಬ್ಯೂಷನ್ ಆಮೇಲೆ ಸೇಲ್ಸ್ ನಿಮಗೆ ಸಿಗ್ತೈತೆ ರೀ ಓಕೆ ಬರ್ರಿ ಫಸ್ಟ್ ಇದು ಯೂಸ್ ಮಾಡೋಣ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಓಕೆ ಇದು ಯೂಸ್ ಮಾಡಿರಿ ಫಸ್ಟ್ ಏನಿರಲಿ ಕಾಂಟ್ರಿಬ್ಯೂಷನ್ ಎಷ್ಟೈತ್ರಿ ಕಾಂಟ್ರಿಬ್ಯೂಷನ್ ಎಷ್ಟೈತ್ರಿ 90,000 ಅಲ್ಲ 90,000 ಕಾಂಟ್ರಿಬ್ಯೂಷನ್ 90,000 ಡಿವೈಡೆಡ್ ಬೈ ಏನ್ರಿ ಇಲ್ಲೇ ಸೇಲ್ಸ್ ಎಷ್ಟು ರೀ 1 lakh ಹಾಂ ಮಾಡಿರಿ ಎಷ್ಟು ರೀ ಇದು 90,000 ಡಿವೈಡೆಡ್ ಬೈ 1 lakh ಮಾಡಿರಿ ಎಷ್ಟು ರೀ 0.9 ಎಷ್ಟು ರೀ 0.9 ಇಲ್ಲಾಂದರೆ ಪರ್ಸೆಂಟೇಜ್ ಒಳಗೆ ಮಾಡಿರಿ ಪರ್ಸೆಂಟೇಜ್ ಒಳಗೆ ಇಲ್ಲಾಂದರೆ ಆರ್ 0.9 ಆರ್ ಪರ್ಸೆಂಟೇಜ್ ಒಳಗೆ ಹೆಂಗೆ ಮಾಡ್ತೀರಿ ಈಗ ಎಕ್ಸಾಕ್ಟ್ ಆನ್ಸರ್ ಎಷ್ಟು ಬಂತು ಈಗ 0.9 ಬಂತು ರೀ ಈಗ ನಮಗೆ ಪರ್ಸೆಂಟೇಜ್ ಒಳಗೆ ಬರಬೇಕು ಪರ್ಸೆಂಟೇಜ್ ಒಳಗೆ ಏನು ಮಾಡ್ತೀರಿ 0.9 ಇಂಟು 100 ಮಾಡಿರಿ 0.9 ಇಂಟು 100 ಮಾಡಿರಿ ಇಂಟು 100 ಎಷ್ಟು ಬಂತು ರೀ 90% ಇದು ನಿಮ್ದು ಆನ್ಸರ್ ಇದು ನಿಮ್ದು ಏನ್ರಿ ಆನ್ಸರ್ ಪಿ ವಿ ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು ರೀ ಈಗ 90,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು ಬಂತು ರೀ 1 lakh 90,000 ಡಿವೈಡ್ ಬೈ 1 lakh ಎಷ್ಟು ಬಂತು ರೀ ಎಕ್ಸಾಕ್ಟ್ ಆನ್ಸರ್ ನಿಮ್ದು 0.9 ಈಗ ನಮಗೆ ಆರ್ ಇದು ಬರೀರಿ ಎರಡು ಬರೀರಿ ನೀವು ಎಕ್ಸಾಮಲ್ಲೇ 0.9 ಆರ್ ನಮಗೆ ಪರ್ಸೆಂಟೇಜ್ ಒಳಗೆ ಬರಬೇಕು 0.9 ಇಂಟು 100 ಮಾಡಿರಿ 90% ಬರ್ತೈತೆ ಇದು ನಿಮ್ದು ಆನ್ಸರ್ ಮುಗೀತು ರೀ ಓಕೆ ಇದು ಒಂದು ಮೆಥಡ್ ಇದು ಬೇಸ್ ಮೇಲೆ ಹಾಂ ಸೇಲ್ಸ್ ಐತ್ರಿ ವೇರಿಯಬಲ್ ಕಾಸ್ಟ್ ಐತ್ರಿ ಆವಾಗ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಸಿಗ್ತೈತೆ ರೀ ನಿಮಗೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಆವಾಗ ಬರಂಗಿಲ್ಲ ಓಕೆ ಈಗ ಐತ್ರಿಪ್ಪ ಈಗ
ಪಿ ವಿ ರೇಷೋ ಫಾರ್ಮುಲಾ ಸೇಮ್. ಪಿ ವಿ ರೇಷೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್. ಫಿಕ್ಸ್ಡ್ ಕಾಸ್ಟ್ ಐತ್ರಿ ಕ್ವಶನ್ ಅಲ್ಲೇ, ಫಿಕ್ಸ್ಡ್ ಕಾಸ್ಟ್ ಐತ್ರಿ, ಫಿಕ್ಸ್ಡ್ ಕಾಸ್ಟ್ ಐತ್ರಿ. ಪ್ರಾಫಿಟ್ ಐತ್ರಿ, ಪ್ರಾಫಿಟ್ ಐತ್ರಿ. ಸೇಲ್ಸ್ ಐತ್ರಿ. ಓಕೆ, ಇದು ಯೂಸ್ ಮಾಡ್ರಿ, ಇದು ಯೂಸ್ ಮಾಡ್ರಿ, ಸೇಮ್ ಟು ಸೇಮ್ ಆನ್ಸರ್ ಬರ್ತೈತ್ರಿ ನಿಮ್ದು, ಸೇಮ್ ಟು ಸೇಮ್. ಬರೀಲೆ ಫಸ್ಟ್ ಏನಿರಲಿ ಫಿಕ್ಸ್ಡ್ ಕಾಸ್ಟ್ ಅಲ್ಲ, ಫಿಕ್ಸ್ಡ್ ಕಾಸ್ಟ್ ಎಲ್ಲೈತ್ರಿ? ಫಿಕ್ಸ್ಡ್ ಕಾಸ್ಟ್ ಇಲ್ಲೇ, ಫಿಕ್ಸ್ಡ್ ಕಾಸ್ಟ್ ಎಷ್ಟೈತ್ರಿ? 20,000. ಆಮೇಲೆ ಏನ್ರಿ ಸೈನಲ್ಲಿ ಪ್ಲಸ್, ಆಮೇಲೆ ಏನ್ರಿ ಪ್ರಾಫಿಟ್ ಎಷ್ಟು ರೀ? 70,000. ಆಮೇಲೆ ಏನ್ರಿ ಡಿವೈಡೆಡ್ ಬೈ, ಆಮೇಲೆ ಏನ್ರಿ ಸೇಲ್ಸ್ ಎಷ್ಟು ರೀ? 1 lakh. ಹಾಂ, 20,000 ಪ್ಲಸ್ 70,000 ಎಷ್ಟು ಬಂತು ರೀ? 90,000. ಆಮೇಲೆ ಡಿವೈಡೆಡ್ ಬೈ, ಆಮೇಲೆ 1 lakh. ಹಾಂ, 90,000 ಡಿವೈಡೆಡ್ ಬೈ 1 lakh ಮಾಡಿರಿ, ಎಷ್ಟು ಬಂತು ರೀ ಆನ್ಸರ್? 0.9. ಹಾಂ, ಆರ್ 0.9, ಇದು ಆರ್, ಇದು ಆರ್ 0.9 ಇಂಟು 100 ಮಾಡಿರಿ, 90%. ಇದು ಮಾಡಿರಿ, ಇದು ಮಾಡಿರಿ, ಆನ್ಸರ್ ಸೇಫ್ ಬಂತಲ್ಲ, ಆನ್ಸರ್ ಸೇಫ್ ಬಂತಲ್ಲ. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ಬೇಕ್ರಿ? ಕಾಂಟ್ರಿಬ್ಯೂಷನ್ ಸಿಗ್ಬೇಕು ನಿಮಗೆ, ಕಾಂಟ್ರಿಬ್ಯೂಷನ್ ನಿಮಗೆ ಸಿಗ್ಬೇಕಾ, ಆಮೇಲೆ ನಿಮಗೆ ಸೇಲ್ಸ್ ಸಿಗ್ಬೇಕು, ಆವಾಗ ನೀವು ಇದು ಅಷ್ಟು ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಿ? ಫಿಕ್ಸ್ಡ್ ಕಾಸ್ಟ್ ನಿಮಗೆ ಸಿಗ್ಬೇಕಾ, ಆಮೇಲೆ ಪ್ರಾಫಿಟ್ ನಿಮಗೆ ಸಿಗ್ಬೇಕು, ಆವಾಗ ಆಮೇಲೆ ಸೇಲ್ಸ್ ನಿಮಗೆ ಸಿಗ್ಬೇಕು, ಆವಾಗ ಇದು ಫಾರ್ಮುಲಾ ಯೂಸ್ ಮಾಡ್ತೀರಿ. ತಿಳಿತೀರಿ? ಈಗ ಒಂದು ಪ್ರಾಬ್ಲಮ್ ಒಳಗೆ ಇದು ಮುಗಿತ್ರಿ, ಇದು ಮುಗಿತ್ರಿ. ಒಂದು ಪ್ರಾಬ್ಲಮ್ ಒಳಗೆ ಈ ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ಮುಗಿತ್ರಿ, ಆಮೇಲೆ ಈ ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ಮುಗಿತ್ರಿ. ತಿಳಿತೀರಿ? ಓಕೆ, take the screenshot of this. I will change some little bit in this formula. Okay, take the screenshot of this. ಓಕೆ, ಈಗ ನಾ ಚೇಂಜ್ ಮಾಡ್ತೇನೆ ರೀ. ನೆಕ್ಸ್ಟ್ ಕ್ವಶನ್ ಸೇಲ್ಸ್ ಇರಲಿ, ಕ್ವಶನ್ ನಂಬರ್ 5 ಮಾಡಬೇಕಲ್ಲ. ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಬರ್ರಿ. ಕ್ವಶನ್ ನಂಬರ್ 5 ಏನೈತ್ರಿ? ದ ಫಾಲೋವಿಂಗ್ ಇಸ್ ದ ಇನ್ಫಾರ್ಮೇಶನ್ ಆಫ್ ರಾಜ್ ಅಂಡ್ ಕಂಪನಿ ಲಿಮಿಟೆಡ್. ಓಕೆ, ಕ್ವಶನ್ ನಂಬರ್ 5 ಬರ್ರಿ. ಐಟಮ್ಸ್ ಏನೇನು ಕೊಟ್ಟಾರೆ ನಿಮಗೆ ಕ್ವಶನಲ್ಲೇ? ಸೇಲ್ಸ್ ಐತ್ರಿ, ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ. ಓಕೆ, ಮತ್ತು ಏನೂ ಕೊಟ್ಟಿಲ್ಲ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಾರಿ? ಇಲ್ಲ, ಈಗ ಕೊಟ್ಟಲ್ಲ, ಈಗ ಕೊಟ್ಟಿಲ್ಲ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಪಿ ವಿ ರೇಷೋ. ಸೇಲ್ಸ್ ಐತ್ರಿ, ವೇರಿಯಬಲ್ ಕಾಸ್ಟ್ ಐತ್ರಿ, ನಿಮ್ಗೆ ಏನು ಕೇಳ್ತಾರೆ? ಕ್ಯಾಲ್ಕುಲೇಟ್ ಪಿ ವಿ ರೇಷೋ ಮಾಡ್ರಿ ಅಂತ. ಪಿ ವಿ ರೇಷೋ ಮಾಡ್ರಿ. ಓಕೆ, ಬರ್ರಿ. ಸೇಲ್ಸ್ ಐತ್ರಿ, ಆಮೇಲೆ ವೇರಿಯಬಲ್ ಕಾಸ್ಟ್ ಐತ್ರಿ. ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ಕೊಟ್ರಿ, ಏನು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ ನೀವು? ಕಾಂಟ್ರಿಬ್ಯೂಷನ್ ನೀವು ಮಾಡ್ಬೇಕ್ರಿ, ಪಿ ವಿ ರೇಷೋ. ಪಿ ವಿ ರೇಷೋ ಮಾಡ್ಬೇಕಲ್ಲ, ಪಿ ವಿ ರೇಷೋ ಒಳಗೆ ಇದು ಯೂಸ್ ಮಾಡ್ಬೇಕು ನೀವು. ಕಾಂಟ್ರಿಬ್ಯೂಷನ್ ಫಾರ್ಮುಲಾ ನಿಮ್ಮ ಕಡೆ ಎಷ್ಟೈತ್ರಿಪ್ಪ? 3. ಫಸ್ಟ್ ಫಾರ್ಮುಲಾ ಏನ್ರಿ? ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೆಕೆಂಡ್ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನ್ರಿ? ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಥರ್ಡ್ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನ್ರಿ? ಸೇಲ್ಸ್ ಇಂಟು ಪಿ ವಿ ರೇಷೋ. ಥರ್ಡ್ ಫಾರ್ಮುಲಾ ಯೂಸ್ ಮಾಡೋಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ಸೇಲ್ಸ್ ಐತ್ರಿ, ಪಿ ವಿ ರೇಷೋ ಕೊಟ್ಟಿಲ್ಲ. ಓಕೆ, ಸೆಕೆಂಡ್ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಯೂಸ್ ಮಾಡೋಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ, ಇಲ್ಲ ಪ್ರಾಫಿಟ್ ಬರಂಗಿಲ್ಲ. ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ನೋಡ್ರಿ, ನಿಮ್ಮ ಕಡೆ ಚಾಯ್ಸ್ ಐತ್ರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿರಿ, ಇಲ್ಲಾಂದರೆ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿರಿ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂದರೆ ಸೇಮ್, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಅಂದರೆ ಸೇಮ್. ಓಕೆ, ಅದು ಫಾರ್ಮುಲಾ ಟೈಪ್ ಐತ್ರಿ, ಇದು ಫಾರ್ಮಟ್ ಟೈಪ್ ಐತ್ರಿ. ತಿಳಿತ್ರಿ? ಅಲ್ಲೇ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಐತ್ರಿ, ಇಲ್ಲೇ ಫಾರ್ಮಟ್ ಟೈಪ್ ಐತ್ರಿ, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಐತ್ರಿ. ಓಕೆ, ಅದು ಯೂಸ್ ಮಾಡಿರಿ, ಇದು ಯೂಸ್ ಮಾಡಿರಿ, ಸೇಮ್ ಟು ಸೇಮ್. ಬರ್ರಿ, ಇದು ಸೇಮ್. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಪರ್ಟಿಕ್ಯುಲರ್ಸ್ ರೂಪೀಸ್. ಓಕೆ, ಪರ್ಟಿಕ್ಯುಲರ್ಸ್ ರೂಪೀಸ್ ಆ್ಯಂಡ್ ಪ್ರಾಫಿಟ್ ಬರಂಗಿಲ್ಲ ಇಲ್ಲೇ. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಪ್ರಾಫಿಟ್ ಬರಂಗಿಲ್ಲ. ಆ್ಯಂಡ್ ಪ್ರಾಫಿಟ್ ಯಾಕೆ ಬರಂಗಿಲ್ಲ? ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅವರು. ಇಲ್ಲೇ ಅವರು ಕ್ವಶನಲ್ಲೇ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ. ಆವಾಗ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂದರೆ ಪ್ರಾಫಿಟ್ ಇಲ್ಲೇ ಮುಂದೆ ಬರಂಗಿಲ್ಲ. ತಿಳಿತ್ರಿ? ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂದರೆ ಇಲ್ಲೇ ಮುಂದೆ ಪ್ರಾಫಿಟ್ ಬರಂಗಿಲ್ಲ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದಂದರೆ
ಪ್ರಾಫಿಟ್ ಇಲ್ಲೇ ಬರಿಬೇಕು. ಓಕೆ, ಈಗ ಸೇಲ್ಸ್ ಐತ್ರಿ, ಆಮೇಲೆ ವೇರಿಯಬಲ್ ಕಾಸ್ಟ್ ಐತ್ರಿ. ಓಕೆ, ಅದಕ್ಕೆ ಅವಾಗ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಅಷ್ಟು ಬರಿಬೇಕು. ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಐಟಮ್ ಏನ್ರಿ ಸೇಲ್ಸ್, ಆಮೇಲೆ ಲೆಸ್ ವೇರಿಯಬಲ್ ಕಾಸ್ಟ್ ಏನು ಸಿಗ್ತೈತಿ ನಿಮಗೆ ಕಾಂಟ್ರಿಬ್ಯೂಷನ್ ಸಿಗ್ತೈತಿ ರೀ. ಸೇಲ್ಸ್ ಐತ್ರಿ, ಇಲ್ಲೇ ಸೇಲ್ಸ್ ಎಷ್ಟು ಐತ್ರಿ 1 lakh. ಲೆಸ್ ವೇರಿಯಬಲ್ ಕಾಸ್ಟ್ ಐತ್ರಿ ಎಷ್ಟು ರೀ 10,000. 1 lakh ಮೈನಸ್ 10,000 ಏನು ಬಂತು ರೀ 90,000 ಕಾಂಟ್ರಿಬ್ಯೂಷನ್ ಬಂತು ರೀ. ಮತ್ತೆ ಇಲ್ಲೇ ಲೆಸ್ ಮಾಡಕ್ಕೆ ಲೆಸ್ ಫಿಕ್ಸ್ಡ್ ಕಾಸ್ಟ್ ಪ್ರಾಫಿಟ್. ಫಿಕ್ಸ್ಡ್ ಕಾಸ್ಟ್ ಇಲ್ಲ, ಇಲ್ಲೇ ಫಿಕ್ಸ್ಡ್ ಕಾಸ್ಟ್ ಇಲ್ಲ ಅಂದರೆ ಫಿಕ್ಸ್ಡ್ ಕಾಸ್ಟ್ ಬರಂಗಿಲ್ಲ, प्रॉफिट नो बरंगिल. थोड़ी ओके, कैलकुलेशन ऑफ कंट्रीब्यूशन. यहाँ पे क्वेश्चन में उन्हें फिक्स्ड कॉस्ट नहीं दिया तो हमारे को यहाँ पे आगे लेस करने नहीं आता, फिक्स्ड कॉस्ट लेस करने नहीं आता और हमारा प्रॉफिट भी नहीं आता. समझ में आया? जब क्वेश्चन में सेल्स दिया, वेरिएबल कॉस्ट दिया, तब तुम लोग क्या करते हैं पे कैलकुलेशन ऑफ कंट्रीब्यूशन उतना ही लिखते हैं, आगे एंड प्रॉफिट करके नहीं लिखते. क्यों? फिक्स्ड कॉस्ट नहीं दिया उन्हें. ठीक है, सेल्स है, सेल्स लो, वेरिएबल कॉस्ट है, वेरिएबल कॉस्ट को लेस करो, क्या बात है तुम्हारा कंट्रीब्यूशन आता, यही तुम्हारा कंट्रीब्यूशन. ये वाला मेथड यूज करो या तो फार्मूला यूज करो, कंट्रीब्यूशन इज इक्वल टू सेल्स माइनस वेरिएबल कॉस्ट करके, वो यूज करो या तो यूज करो, दोनों आंसर सेम ही आता. ओके, हुआ एक. हाँ, अब देखो यहाँ पे सोल्यूशन में कंट्रीब्यूशन है, सोल्यूशन में कंट्रीब्यूशन है और यहाँ पे क्या है सेल्स भी है, कंट्रीब्यूशन है और सेल्स है. तुम्हारे को क्या पूछा है मालूम करने के लिए पीवी रेशो पूछा निम्गे ಏನು ಕೇಳಿರಲಿಲ್ಲ पीवी रेशो ಮಾಡ್ರಿ ಅಂತ. पीवी रेशो ಬರ್ರಿಲ್ಲ, PV रेशो इज इक्वल टू कांट्रीब्यूशन डिवाइडेड बाय सेल्स. कांट्रीब्यूशन ನಿಮ್ಮ ಕಡೆ ಐತ್ರಿ, ಇಲ್ಲೇ ಕಾಂಟ್ರಿಬ್ಯೂಷನ್ ನಿಮಗೆ ಸಿಕ್ತ್ರಿ. ಎಷ್ಟು ಸಿಕ್ತ್ರಿ ಕಾಂಟ್ರಿಬ್ಯೂಷನ್ 90,000. ಓಕೆ, ಸೇಲ್ಸ್ ಐತ್ರಿ, ಸೇಲ್ಸ್ ಎಷ್ಟು ಐತ್ರಿ 1 lakh ಐತ್ರಿ, ಸೇಲ್ಸ್ 1 lakh, ಕಾಂಟ್ರಿಬ್ಯೂಷನ್ 90,000 ಡಿವೈಡೆಡ್ ಬೈ ಸೇಲ್ಸ್ 1 lakh. 90,000 ಡಿವೈಡ್ ಬೈ 1 lakh 0.9 ಇಲ್ಲ ಅಂದ್ರೆ 90%. ಓಕೆ, ಇದು ಫಾರ್ಮುಲಾ ಯೂಸ್ ಮಾಡಬೇಡ್ರಿ. ಈಗ ಫಾರ್ಮುಲಾ ಇದು ಯೂಸ್ ಮಾಡಬೇಡ್ರಿ. ಯಾಕೆ ಫಾರ್ಮುಲಾ? ಈಗ ಈ ಕ್ವಶನ್ ಅಲ್ಲೇ ಇದು ಕ್ವಶನ್ ಅಲ್ಲೇ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲಲ್ಲ, ಈ ಕ್ವಶನ್ ಅಲ್ಲೇ ಇದು ಫಾರ್ಮುಲಾ ಬರಂಗಿಲ್ಲ. ಯಾಕ್ರಿ? ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಅಂತ ಐತ್ರಿ. ಇಲ್ಲೇ ಪ್ರಾಬ್ಲಮ್ ಅಲ್ಲೇ ಫಸ್ಟ್ ನಮ್ಗೆ ಏನು ಬೇಕ್ರಿ, ಈಗ ಫಿಕ್ಸ್ಡ್ ಕಾಸ್ಟ್ ಬೇಕು. ಇಲ್ಲಿ ನೋಡ್ರಿ ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಐತ್ರಿ, ಕ್ವಶನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಐತ್ರಿ, ಇಲ್ಲ ಕೊಟ್ಟಿಲ್ಲ ಅಂದರೆ ಇದು ಬರಂಗಿಲ್ಲ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅವರು. ನೆಕ್ಸ್ಟ್ ಏನೈತ್ರಿ ಪ್ರಾಫಿಟ್, ಪ್ರಾಫಿಟ್ ಇಲ್ಲೇ ಬಂತ್ರಿ, ಪ್ರಾಫಿಟ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಂದ್ರೆ ಪ್ರಾಫಿಟ್ ಬರ್ತೈತ್ರಿ ಇಲ್ಲೇ, ಅದಕ್ಕೆ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಇದು ಕೊಟ್ಟಿಲ್ಲ. ಸೇಲ್ಸ್ ಐತ್ರಿ, ಸೇಲ್ಸ್ ಐತ್ರಿ ಬಿಡ್ರಿ, ಸೇಲ್ಸ್ ಐತ್ರಿ, ಸೇಲ್ಸ್ ಐತ್ರಿ ಬಿಡ್ರಿ, ಇದು ಮ್ಯಾಲೆ ಬೇಕಲ್ಲ, ಇಲ್ಲ ಕೊಟ್ಟಿಲ್ಲ, ಇಲ್ಲ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ, ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ಇದು ಫಾರ್ಮುಲಾ ಬರಂಗಿಲ್ಲ, ಇದು ಫಾರ್ಮುಲಾ ಬರಂಗಿಲ್ಲ. ಇದು ಕ್ವಶನ್ ಇಲ್ಲ, ಕ್ವಶನ್ ಬರಂಗಿಲ್ಲ. ಇಲ್ಲ ಡೆಲ್ಟಾ ಇನ್ ಪ್ರಾಫಿಟ್ 2 years ಪ್ರಾಫಿಟ್ ಕೊಟ್ಟಿಲ್ಲ, ಇಲ್ಲ ಡೆಲ್ಟಾ ಇನ್ ಸೇಲ್ಸ್ 2 years ಸೇಲ್ಸ್ ಕೊಟ್ಟಿಲ್ಲ, ಇಲ್ಲ ಅಂದರೆ ಇದು ಫಾರ್ಮುಲಾ ಬರಂಗಿಲ್ಲ. ಈಗ ಇದು ಫಾರ್ಮುಲಾ ಬರಿಬೇಕು. ತೊಳಿತ್ರಿ क्वेश्चन बेस ಮೇಲೆ. क्वेश्चन जो फार्मूला देखो हमारा पीवी रेशो करके फार्मूला वो से मैच हुआ नहीं पे, कंट्रीब्यूशन भी दिया उन्हें, सेल्स भी दिया, अब ये मैच हुआ नहीं तो ये फार्मूला यूज करना है यहाँ पे. ये फार्मूला यूज नहीं होता क्योंकि फिक्स्ड कॉस्ट भी नहीं है यहाँ पे और हमारा प्रॉफिट भी नहीं है हमारे पे, इसलिए यहाँ पे यूज फार्मूला नहीं करते. सेल्स तो है छोड़ो, ये तो नहीं है इसलिए नहीं यूज करते, ये तो सवाल ही नहीं. डेल्टा इन प्रॉफिट बोल तो 2 साल का प्रॉफिट होना हमारे को नहीं है इसके अंदर, डेल्टा इन सेल्स बोल तो 2 साल का सेल्स होना हमारे को है भी नहीं, तो ये भी फार्मूला यूज नहीं होता. तो हमारे ये फार्मूला यूज करना है यहाँ पे. ठीक है, समझ में आया? तो खत्म. हमारा इसके बेस के ऊपर भी एक प्रॉब्लम हुआ, इसके बेस पे भी प्रॉब्लम हुआ. अब खत्म करेंगे मैं, अब ये वाला फार्मूला यूज करेंगे, ये वाला फार्मूला इसके बेस के ऊपर. नेक्स्ट ನೋಡ್ರಿಪ್ಪ, ಇದು ಪ್ರಾಬ್ಲಮ್, ಇದು ಫಾರ್ಮುಲಾ ಬೇಸ್ ಮೇಲೆ ಪ್ರಾಬ್ಲಮ್ ಚಾಲೂ ಮಾಡೋಣ ರೀ. ಇಂಪಾರ್ಟೆಂಟ್ ಐತ್ರಿ ಇದು ಇಂಪಾರ್ಟೆಂಟ್. ಓಕೆ ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್, ವಿಲ್ ಟೇಕ್ ದಿ ಫರ್ದರ್ ಆನ್ ದಿಸ್ ಫಾರ್ಮುಲಾ.